ಕಾಂಗ್ರೆಸ್ ಪಾರ್ಟಿ ದೇಶವನ್ನ ಲೂಟಿ ಮಾಡುವಂಥ ಪಾರ್ಟಿ. ಹಿಂದೆ ಮನಮೋಹನ್ ಸಿಂಗ್ ಇದ್ದಂಥ 10 ವರ್ಷಗಳಲ್ಲಿ 2G 3G ಹೆಲಿಕಾಪ್ಟರ್ ಬೋಫ್ಯಾಕ್ಸ್ ಹಗರಣಗಳ ಸರಮಾಲೆಯನ್ನು ನಾವು ನೋಡಿದ್ರಿ. ಆದರೆ ಈಗ ಪತ್ರಿಕೆಯನ್ನೇ ಲೂಟಿ ಮಾಡಿರುವಂಥದ್ದು, ದೇಶನ ಲೂಟಿ ಮಾಡಿದ್ರು. ಸ್ವಾತಂತ್ರ್ಯ ಯೋಧರ ಅದು 5,000 ಷೇರುದಾರರು. 5,000 ಷೇರುದಾರರು ಯಾರು ಅಂದರೆ, ಹಿಂದೆ 1937 ಹಿಂದೆ ಏನು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ರು, ಸ್ವರಾಜ್ಯದ ಹಕ್ಕನ್ನು ಪ್ರತಿಬಿಂಬಿಸಿದ್ರು, ಭಾರತ್ ಮಾತಾ ಕಿ ಜೈ ಅಂದರು, ವಂದೇ ಮಾತರಂ ಅಂತ ಹೇಳಿದ್ರು. ಅವರ ಪತ್ರಿಕೆಯಲ್ಲಿ ಇವತ್ತು ಲೂಟಿ ಮಾಡಿರೋವಂಥದ್ದನ್ನು ನಾವು ನೋಡ್ತೀವಿ. ಪತ್ರಿಕೆ ರಾಷ್ಟ್ರದ ಧ್ವನಿ ಆಗಬೇಕು. ಪತ್ರಿಕೆ ಅನ್ನೋದು ಮೀಡಿಯಾ ಅನ್ನೋದು ರಾಷ್ಟ್ರದ ಧ್ವನಿ ಆಗಬೇಕು. ಅದನ್ನು ನಾವು ಹೇಳ್ತಾ ಇದ್ದೀರಿ, ಎಲ್ಲರೂ ಪ್ರತಿಯೊಬ್ಬರು ಅದನ್ನೇ ಹೇಳ್ತಾ ಇದ್ದೀರಿ. ಪತ್ರಿಕೆ ಅಂದರೆ ರಾಷ್ಟ್ರದ ಧ್ವನಿ ಅಂತ ನಾವು ಹೇಳಲಾಗ್ತಾ ಇದೆ. ಆದರೆ ಇದನ್ನೇ ನೆಹರು ಕುಟುಂಬದ ಧ್ವನಿಯಾಗಿ ಮಾಡಿದ್ದಾರೆ. ಇದು ನೆಹರು ಕುಟುಂಬದ ಧ್ವನಿಯಾಗಿದೆ. ಈ ಪತ್ರಿಕೆ 3/3/2008 ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮುಚ್ಚಾಕ್ಬಿಡ್ತಾರೆ. ಅದು ಪತ್ರಿಕೆ ಓಡ್ತಾ ಇಲ್ಲ, ಪತ್ರಿಕೆ ಸರ್ಕ್ಯುಲೇಷನ್ ನಿಂತೋಗಿದೆ ಅಂತೇಳಿ ಮುಚ್ಚಾಕ್ಬಿಡ್ತಾರೆ. 3/3/2008 ಅದಾದಮೇಲೆ ಆ ಸಂಸ್ಥೆಗೆ ಸುಮಾರು 2,000 ಕೋಟಿಗೂ ಆಸ್ತಿ ಹೆಚ್ಚು. ಬಾಂಬೆಲಿದೆ, ಲಕ್ನೋದಲ್ಲಿದೆ, ಬಿಹಾರದಲ್ಲಿದೆ, ದಿಲ್ಲಿ ಅಂತ ಕ್ಯಾಪಿಟಲ್ ಸಿಟಿ ಹೃದಯ ಭಾಗದಲ್ಲಿ ಆ ಪತ್ರಿಕೆ ಹೆಡ್ ಆಫೀಸ್ ಇದೆ. ಇಷ್ಟು ಆಸ್ತಿ ಮುಚ್ಚಿದ ಮೇಲೆ ಈ ಆಸ್ತಿಯ ಮೇಲೆ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಕಣ್ಣು ಬಿತ್ತು. ಆಮೇಲೆ ಅದನ್ನ ಯಂಗ್ ಇಂಡಿಯಾ ಅಂತ ಒಂದು ದತ್ತು ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ. ಯಂಗ್ ಇಂಡಿಯಾ ಅಂತ. ಅದು ಚಾರಿಟಬಲ್, ದಾನ ಧರ್ಮ ಮಾಡೋದು, ಫ್ಲಡ್ ಆದಾಗ, ಬರ ಬಂದಾಗ ಹೋಗಿ ಅವ್ರಿಗೆ ಹಣ ಸಹಾಯ ಮಾಡೋದು, ಈ ಥರದ ಚಾರಿಟಬಲ್ ಅಂದರೆ ಆ ಥರ ಯಂಗ್ ಇಂಡಿಯಾ. ಇದು ಯಂಗ್ ಇಂಡಿಯಾ ಪ್ರಾರಂಭ ಆದಾಗಿಂದ ಇದುವರೆಗೂ ಒಂದೇ ಒಂದು ಚಾರಿಟಬಲ್ ಕೆಲಸನೂ ಮಾಡಿಲ್ಲ. ಯಾವ ಸ್ಲಮ್ಮಲ್ಲಿ ಹೋಗಿ ಕೆಲಸ ಮಾಡಿಲ್ಲ, ಯಾವ ಫ್ಲಡ್ಡಲ್ಲಿ ಮಾಡಿಲ್ಲ, ಏನು ಮಾಡದೆ ರಾಹುಲ್ ಗಾಂಧಿ ಯಂಗ್ ಇಂಡಿಯಾ ಅಂತ ಮಾಡಿಕೊಂಡು ಟೀ ಶರ್ಟು ಜೀನ್ಸ್ ಹಾಕ್ಕೊಂಡು, ಟೀ ಶರ್ಟು ಜೀನ್ಸ್ನ ಯಂಗ್ ಇಂಡಿಯಾ ಅದು ಮಾಡಿಕೊಂಡು 38% ಶೇರ್ ತೊಗೊತಾರೆ. ಅದರಲ್ಲಿ 38, ಸೋನಿಯಾ ಗಾಂಧಿಯವರು 38%, ಅದು ಬಿಟ್ಟು ರಾಹುಲ್ ಗಾಂಧಿಯವರು 3%. ಒಂದು ಕುಟುಂಬಕ್ಕೆ ಒಂದೇ ಅಂತಲ್ಲ, ಇಲ್ಲಿ ಒಂದು ಕುಟುಂಬಕ್ಕೆ 2. ಸಂಖ್ಯಾಶಾಸ್ತ್ರದ ಪ್ರಕಾರನೂ ಕೂಡ 3, 8, 11. 11 ಅಂದರೆ ನಾಮ. ಸಂಖ್ಯಾಶಾಸ್ತ್ರ ಹೇಳ್ತಾರಲ್ಲ, ಅವ್ರನ್ನ ಕೇಳಿದೆ, ಅವ್ರು ಹೇಳಿದ್ರು 3, 8 ಅಂದರೆ 38% ಶೇರು. 3, 8 ಅಂದರೆ 11. 11 ಅಂದರೆ ಪಂಗನಾಮ. ಈ ಪಂಗನಾಮದ ಕಂಪನಿಯನ್ನು ಶೇರಲ್ಲಿ ಮಾಡ್ಕೊಂಡ್ರು ಇವರು. ಅದಾದಮೇಲೆ ಸುಮಾರು 2,000 ಕೋಟಿ ಆಸ್ತಿನ ಹೆಂಗೆ ಬರ್ಸ್ಕೊಳೋದು ಅಂತ ಒಂದು ಪ್ಲ್ಯಾನ್ ಮಾಡಿ ಅದಕ್ಕೆ ಒಂದು 50 ಲಕ್ಷ ರೂಪಾಯಿ ಕೊಟ್ಟು ಇಡೀ 2,000 ಆಸ್ತಿನ ಕಬಳಿಕೆ ಮಾಡಿಬಿಟ್ಟು ಅವ್ರು ಹಾಕಿದ್ದೆಷ್ಟು? ಜಸ್ಟ್ 50 ಲಕ್ಷ. 50,000 ಅಲ್ಲ, 50 ಲಕ್ಷ. 50 ಲಕ್ಷ ಕೊಟ್ಬಿಟ್ಟು ಇಡೀ ಹೆರಾಲ್ಡ್ ಪತ್ರಿಕೆ ಏನಿತ್ತು 5,000 ಜನರ ಷೇರು ಎಲ್ಲೋಯ್ತು ಗೊತ್ತಿಲ್ಲ. 5,000 ಜನ ಏನಾದರೂ ಇದುವರೆಗೂ ತನಿಖೆ ನಡೀತಾನೆ ಇದೆ. 5,000
ಶೇರ್ ಹೋದ್ರೆ ಅವ್ರ ಮಕ್ಕಳಿಗಾದ್ರೂ ಸಿಕ್ಕಿದೆಯಾ, ಅವ್ರ ಕುಟುಂಬಕ್ಕಾದ್ರೂ ಸಿಕ್ಕಿದೆಯಾ, ಏನೂ ಇಲ್ಲ. ಏಕಾಏಕಿ ಇವ್ರು ಎಂಟ್ರಿ ಆಗ್ಬಿಡ್ತಾರೆ. ಏನು ನಿಮ್ಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರೋ ಕಾನೂನು ಪ್ರಕಾರ ಯಾವುದೇ ಒಂದು ಚಾರಿಟಬಲ್ ಇದಾದರೆ 5,000 ಜನ ಇದ್ದರೆ ಅವ್ರದ್ದೊಂದು ಸಭೆ ಕರಿಬೇಕು. ಸಭೆ ಕರೆದು ತೀರ್ಮಾನ ಮಾಡಬೇಕು, ಈ ಸಂಸ್ಥೆಯನ್ನು ನಮ್ಮ ಕೈಲಿ ನಡೆಸೋಕ್ಕಾಗಲ್ಲ, ಅದಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ. ಆ ಥರದ್ದು ಎಲ್ಲೂ ದಾಖಲೆಗಳಿಲ್ಲ. ಈ 5,000 ಜನ ಕರೆದು ಸಭೆ ಮಾಡಿರೋ ಎಲ್ಲೂ ದಾಖಲೆ ಇಲ್ಲ. ಏಕಾಏಕಿ ಯಂಗ್ ಇಂಡಿಯಾ ಬಂದ್ಬಿಡುತ್ತೆ, ಅದ್ರಲ್ಲಿ 30% ಶೇರ್ ತಗೊಂಡ್ಬಿಡ್ತಾರೆ, ಏಕಾಏಕಿ 50 ಲಕ್ಷ ಕೊಟ್ಬಿಡ್ತಾರೆ. ಈ ಆಸ್ತಿಗಳೆಲ್ಲ ಲಕ್ನೋ ಆಸ್ತಿ, ಡೆಲ್ಲಿ ಆಸ್ತಿ, ಬಿಹಾರದ್ದು, ಬಾಂಬೆದು ಎಲ್ಲ ಒಂದೇ 50 ಲಕ್ಷಕ್ಕೆ 2,000 ಕೋಟಿ ಲೂಟಿ. ಮತ್ತು ಇದುವರೆಗೂ ಆ ಸಂಸ್ಥೆಗಳದ್ದು ಏನು ಬಿಲ್ಡಿಂಗ್ಗಳಿತ್ತು ಅದರಲ್ಲಿ ಬಾಡಿಗೆ ಬಂದಿದೆ, 106 ಕೋಟಿ ರೂಪಾಯಿ ಬಾಡಿಗೆ ಬಂದಿತ್ತು. ಆ ಬಾಡಿಗೆ ಎಲ್ಲೋಯ್ತು? ಇದುವರೆಗೂ ಆ ಬಾಡಿಗೆ ಎಷ್ಟು ಬಂದಿದೆ, ಅದನ್ನೇನು ಖರ್ಚು ಮಾಡಿದ್ದೀರಿ, ಅದರ ಉಲ್ಲೇಖನೇ ಇಲ್ಲ. ಇದೇನು ಕಾಂಗ್ರೆಸ್ ಪಾರ್ಟಿಯ ಪತ್ರಿಕೆ ಏನಲ್ಲ, ಇದು ಸ್ವಾತಂತ್ರ್ಯ ಯೋಧರು ಪ್ರಾರಂಭ ಮಾಡಿದಂಥ ಪತ್ರಿಕೆ, ಷೇರ್ದಾರ್ ಪತ್ರಿಕೆ. ಇವತ್ತು ಇದನ್ನು ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋಗ್ತಿದ್ದು. ಕೋರ್ಟ್ ಆದೇಶದ ಮೇಲೆ ಸೋನಿಯಾ ಗಾಂಧಿಯವ್ರಿಗೂ ರಾಹುಲ್ ಗಾಂಧಿಯವ್ರಿಗೂ ಕೋರ್ಟ್ ಸಮನ್ಸ್ ಮಾಡಿದ್ರು. ಅದಾದಮೇಲೆ ಅವರು ಬೇಲ್ ತಗೊಂಡ್ರು. ಬೇಲ್ ಆದಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಈ ಕೇಸೇ ಬೋಗಸ್ಸು, ಈ ದುಡ್ಡನ್ನು ನಾವು ಲಪ್ಟಾಯಿಸಿಲ್ಲ ಅಂತೇಳಿ ಹೋದ್ರು. ಸುಪ್ರೀಂ ಕೋರ್ಟು ಇವರಿಗೆ ರಿಲೀಫ್ ಕೊಡಲಿಲ್ಲ. ಸುಪ್ರೀಂ ಕೋರ್ಟು ಕೇಸನ್ನು ವಜಾ ಮಾಡೋಕ್ಕೆ ಹಾಕಿದ್ರು. ಇವ್ರು ಬೇಲ್ ಮೇಲೆ ಇದ್ದಾರೆ, ಬೇಲ್ ಮೇಲೆ ಇದ್ದಾರೆ. ಹಾಗೆ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಎಂಟೈರ್ ಕೇಸ್ ವಜಾಗೆ ಹೋಗಿದ್ರು. ಸುಪ್ರೀಂ ಕೋರ್ಟು ಇವರಿಗೆ ಯಾವುದೇ ಕಾರಣಕ್ಕೂ ರಿಲೀಫ್ ಕೊಡಲ್ಲ ಅಂತ ಹೇಳಿದ್ದಾರೆ. ಹಾಜರಾತಿಯಿಂದ ವಿನಾಯಿತಿ ಕೊಟ್ಟಿದ್ದಾರೆ. ನೀವು ಕೋರ್ಟ್ಗೆ ಲಾಯರ್ ಬರಲಿ, ನೀವು ಬರೋದು ಬೇಡ ಅನ್ನೋದು ಒಂದೇ ಒಂದು ವಿನಾಯಿತಿ ಬಿಟ್ಟರೆ ಬೇಲಲ್ಲಿ ಹಂಗೆ ಇದ್ದಾರೆ. ಇವತ್ತು ಈ ಪತ್ರಿಕೆ ಜನರ ಧ್ವನಿಯಾಗಿರೋ ಆಗಬೇಕಾಗಿರೋ ಪತ್ರಿಕೆ ವೈಯಕ್ತಿಕ ವ್ಯಕ್ತಿಗಳ ಒಂದು ಪತ್ರಿಕೆ ಆಗಿರುವಂಥದ್ದು, ಮತ್ತು ಇದರಲ್ಲಿ ಸಾವಿರಾರು ಕೋಟಿ ಅವ್ಯವಹಾರ ಆಗಿರುವಂಥದ್ದು. ಮತ್ತು ಇದು ಕೋರ್ಟ್ ಆದೇಶ. ಇದು ಕೋರ್ಟ್ ಆದೇಶ. ಎಲ್ಲರೂ ಇಡಿ ಅಂತಾರೆ. ಇಡಿ ನಾರ್ಮಲಿ ಎನ್ಕ್ವೈರಿ ಮಾಡ್ತೈತೆ, ಕೇಸ್ ಆಗ್ತೈತೆ. ಕೇಸನ್ನು ವಜಾ ಮಾಡಿ ಬೇಕಾದಷ್ಟು 100,000 ಕೇಸ್ಗಳನ್ನು ಇಡಿ ಹಾಕಿರೋ ಕೇಸನ್ನು ಇಲ್ಲಿ ವಜಾ ಆಗಿದೆ ಬೇಕಾದಷ್ಟು. ಇಲ್ಲೇ ಹೈಕೋರ್ಟಲ್ಲೂ ಆಗಿದೆ, ಇಲ್ಲೇ ಬೇಕಾದಷ್ಟು ಕೇಸ್ಗಳು ವಜಾ ಮಾಡಲಿಲ್ಲ. ಯಾಕೆ ಮಾಡಿಲ್ಲ? ಉರುಳಿ ಇರೋದಕ್ಕೋಸ್ಕರ ಮಾಡಿಲ್ಲ.